ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವರ್ಷ 2024ರ ಜನವರಿ ತಿಂಗಳಿನ ಕೊನೆಯ ಬದಲಾವಣೆ, ಆದರೆ ವರ್ಷದ ಶುಕ್ರನ ಮೊದಲ ಬದಲಾವಣೆ. ಹೌದು ಸ್ನೇಹಿತರೆ, ಈ ಬಾರಿ ಜನವರಿ ತಿಂಗಳಿನ 18ನೇ ತಾರೀಕಿನ ದಿನ ರಾತ್ರಿಯ 8:57 ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ವರ್ಷ 2024ರಲ್ಲಿ ಶುಕ್ರನ ಮೊದಲ ಬದಲಾವಣೆಯಾಗಿದೆ, ಆದರೆ ಜನವರಿ ತಿಂಗಳ ಕೊನೆಯ ಬದಲಾವಣೆಯನ್ನು ತಿಳಿಯಿರಿ. ಧನು ರಾಶಿಯಲ್ಲಿ ಶುಕ್ರ ಸಂಕ್ರಮಣವು ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಪ್ರದೇಶದ ಮೇಲೆ ಪ್ರಭಾವ ಬೀರುತ್ತದೆ. ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರವು ಧನು ರಾಶಿಯ ಸಾಹಸ ಮತ್ತು ಧನಾತ್ಮಕ ಶಕ್ತಿಯನ್ನು ಭೇಟಿ ಮಾಡುತ್ತದೆ, ಉತ್ಸಾಹ ಮತ್ತು ಪರಿಶೋಧನೆಯ ಪ್ರಬಲ ಮಿಶ್ರಣವನ್ನು ಸೃಷ್ಟಿಸುತ್ತದೆ. ಧನು ರಾಶಿ ಗುರುವಿನ ಆಳ್ವಿಕೆಯಲ್ಲಿರುವ ಬೆಂಕಿಯ ಚಿಹ್ನೆ, ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ಮತ್ತು ಅಜ್ಞಾತವನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಈ ಸಾಗಣೆಯ ಸಮಯದಲ್ಲಿ ನಮ್ಮ ಪ್ರೀತಿಯ ಜೀವನವು ಸಾಹಸದ ಪ್ರಜ್ಞೆ ಮತ್ತು ಬೌದ್ಧಿಕ ಸಂಪರ್ಕದ ಬಯಕೆಯಿಂದ ತುಂಬಿರುತ್ತದೆ. ನಾವು ನಮ್ಮ ಭಾವನೆಗಳ ಪ್ರದೇಶಗಳಲ್ಲಿ ನ್ಯಾವಿಗೇಟ್ ಮಾಡುವಾಗ ಸಂಬಂಧಗಳು ಹೆಚ್ಚು ವಿಸ್ತಾರವಾದ ಆಶಾವಾದಿ ಸ್ವರವನ್ನು ತೆಗೆದುಕೊಳ್ಳಬಹುದು. ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ದಿನಚರಿಯಿಂದ ಮುಕ್ತವಾಗಲು ಮತ್ತು ನಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ನವೀನತೆಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಹೊಸ ಅನುಭವಗಳು, ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳಿಗೆ ನಮ್ಮ ಹೃದಯವನ್ನು ತೆರೆಯುವ ಸಮಯ ಇದು. ನಮ್ಮ ಸಂಬಂಧಗಳಲ್ಲಿ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಶಕ್ತಿಯು ಪ್ರಾಮಾಣಿಕತೆ ಮತ್ತು ದೃಢೀಕರಣವನ್ನು ಉತ್ತೇಜಿಸುತ್ತದೆ, ನಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ನಮ್ಮನ್ನು ಒತ್ತಾಯಿಸುತ್ತದೆ. ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ. ಶುಕ್ರವು ಮಂಗಳಕರ ಗ್ರಹವಾಗಿದೆ ಮತ್ತು ಪ್ರಣಯ ಮತ್ತು ಭೌತಿಕ ಸೌಕರ್ಯಗಳನ್ನು ಸೂಚಿಸುತ್ತದೆ. ಇದು ವ್ಯಕ್ತಿಗಳಿಗೆ ಸಂಪತ್ತು, ಸಮೃದ್ಧಿ ಮತ್ತು ಐಷಾರಾಮಿಗಳನ್ನು ಪ್ರತಿನಿಧಿಸುತ್ತದೆ. ಧನು ರಾಶಿಗೆ ಬಂದಾಗ ಧರ್ಮನಿಷ್ಠ ಗುರುವಿನ ಒಡೆತನದ ಚಿಹ್ನೆ, ಇದು ನಮ್ಮ ಜೀವನದಲ್ಲಿ ನಿಜವಾದ ಜ್ಞಾನ ಮತ್ತು ನೈತಿಕತೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಆದಾಗ್ಯೂ ಅತಿಯಾದ ಮೊಂಡಾದ ಅಥವಾ ಪ್ರಕ್ಷುಬ್ಧ ಪ್ರವೃತ್ತಿಯಂತಹ ಸಂಭಾವ್ಯ ಸವಾಲುಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ. ಸ್ವಾಭಾವಿಕತೆ ಮತ್ತು ಸ್ಥಿರತೆಯ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಪ್ರಮುಖವಾಗಿದೆ. ಒಟ್ಟಾರೆಯಾಗಿ ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ಪ್ರೀತಿ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಉತ್ಸಾಹ ಮತ್ತು ಮುಕ್ತ ಹೃದಯದಿಂದ ಗುರುತಿಸದ ಭಾವನಾತ್ಮಕ ಪ್ರದೇಶಗಳನ್ನು ಅನ್ವೇಷಿಸುತ್ತದೆ. ಹಾಗಾದರೆ ಬನ್ನಿ, ಇಲ್ಲಿ ಶುಕ್ರನ ಧನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಶುಕ್ರವು ನಿಮ್ಮ 12ನೇ ಮನೆಯ ಅಧಿಪತಿಯಾಗಿದ್ದು, ಮದುವೆ ಮತ್ತು ಪಾಲುದಾರಿಕೆಯನ್ನು ಪ್ರತಿನಿಧಿಸುವ 7ನೇ ಮನೆಯೊಂದಿಗೆ ವೆಚ್ಚಗಳು ಮತ್ತು ಹಿನ್ನಡೆಗಳಿಗೆ ಸಂಬಂಧಿಸಿದೆ. ಈಗ ಕುಟುಂಬ, ಹಣಕಾಸು ಮತ್ತು ಸಂವಹನ ಕ್ಷೇತ್ರದಲ್ಲಿ ಶುಕ್ರನು ನಿಮ್ಮ 2ನೇ ಮನೆಗೆ ಸಾಗುತ್ತಿದ್ದಾನೆ. ಧನು ರಾಶಿಯಲ್ಲಿನ ಈ ಶುಕ್ರ ಸಂಕ್ರಮವು ಒಟ್ಟಾರೆ ಸಾಮರಸ್ಯ ಮತ್ತು ಆರ್ಥಿಕ ಯೋಗಕ್ಷೇಮದ ಅವಧಿಯನ್ನು ತರಲಿದೆ. ನಿಮ್ಮ ವೃತ್ತಿಪರ ಹಣೆಬರಹಕ್ಕೆ ಸಂಬಂಧಿಸಿದಂತೆ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ಬಾಸ್ ಆಗಿರುವುದು ನಿಜವಾದ ಹಣ ಮಾಡುವ ವ್ಯಕ್ತಿಯಾಗಿರಬಹುದು ಎಂದು ಶುಕ್ರ ಸೂಚಿಸುತ್ತದೆ. ಪಾಲುದಾರರೊಂದಿಗೆ ಕೆಲಸ ಮಾಡುವ ನಿಮ್ಮ ಅನನ್ಯ ವಿಧಾನವು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುವುದಲ್ಲದೆ ಯಶಸ್ಸಿನ ಮಧುರ ಧ್ವನಿಯೊಂದಿಗೆ ನಿಮ್ಮ ಪಾಕೆಟ್ಗಳನ್ನು ತುಂಬುತ್ತದೆ. ಮೂಲಭೂತವಾಗಿ ಮನೆಯ ಮುಂಭಾಗದಲ್ಲಿ ಶಾಂತಿ ಮತ್ತು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಸಮೃದ್ಧಿಯನ್ನು ನಿರೀಕ್ಷಿಸಿ, ವಿಶೇಷವಾಗಿ ನಿಮ್ಮ ವಾಣಿಜ್ಯೋದ್ಯಮ ಕೋರ್ಸ್ ಅನ್ನು ನೀವು ಚಾರ್ಟ್ ಮಾಡಿದಾಗ. ಇದು ವೈಯಕ್ತಿಕ ಮತ್ತು ವೃತ್ತಿಪರ ಸಮೃದ್ಧಿಯ ಅವಧಿಯಾಗಿದೆ. ಹಣಕಾಸು ಸಲಹೆಗಾರರಾಗಿ ಜೋಡಿಸಲ್ಪಟ್ಟಿರುವ ಈ ಶುಕ್ರ ಸಂಕ್ರಮವು ನಿಮ್ಮ ಮನೆ ಬಾಗಿಲಿಗೆ ಧನಾತ್ಮಕ ಸುದ್ದಿಯನ್ನು ತಲುಪಿಸುತ್ತದೆ. ಮನೆಯ ಮುಂಭಾಗದಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಹಂತವನ್ನು ತರುತ್ತದೆ. ಈ ಅವಧಿಯಲ್ಲಿ ಕುಟುಂಬದ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಹಣಕಾಸಿನ ವಿಷಯಗಳು ಸಾಮರಸ್ಯದ ಸಮತೋಲನವನ್ನು ಕಂಡುಕೊಳ್ಳುತ್ತವೆ. ಆದಾಗ್ಯೂ ಶುಕ್ರವು ನಿಮ್ಮ 12ನೇ ಮನೆ ಖರ್ಚುಗಳನ್ನು ಮತ್ತು ಪಾಲುದಾರಿಕೆಯ 7ನೇ ಮನೆ ಎರಡನ್ನೂ ನಿಯಂತ್ರಿಸುವುದರಿಂದ ಎಚ್ಚರಿಕೆಯ ಅಗತ್ಯವಿದೆ. 12ನೇ ಮನೆಯ ಅಧಿಪತಿಯಾಗಿ ಶುಕ್ರನು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು. ವಿವೇಕವನ್ನು ವ್ಯಾಯಾಮ ಮಾಡುವುದು ಸೂಕ್ತವಾಗಿದೆ. ಪ್ರಾಯೋಗಿಕವಾಗಿ ಹೇಳುವುದಾದರೆ, ಈ ಆಕಾಶದ ಜೋಡಣೆಯು ನಿಮ್ಮ ವಿಶಿಷ್ಟವಾದ ಆರ್ಥಿಕ ಬುದ್ಧಿವಂತಿಕೆಯ ಮಿಶ್ರಣ ಮತ್ತು ಪಾಲುದಾರರೊಂದಿಗೆ ಕೆಲಸ ಮಾಡುವ ನಿಮ್ಮ ವಿಶಿಷ್ಟ ವಿಧಾನವನ್ನು ಸೂಚಿಸುತ್ತದೆ. ವಿಶೇಷವಾಗಿ ಸ್ವತಂತ್ರ ಉದ್ಯಮಿಯಾಗಿ ಮೆಚ್ಚುಗೆ ಮತ್ತು ಆರ್ಥಿಕ ಲಾಭಗಳನ್ನು ಗಳಿಸಲು ಉದ್ದೇಶಿಸಲಾಗಿದೆ. ನಿಮ್ಮ ವೃತ್ತಿಪರ ಪ್ರಯಾಣವು ಧನಾತ್ಮಕ ಖ್ಯಾತಿಗೆ ಮಾತ್ರವಲ್ಲದೆ ಗಣನೀಯ ಲಾಭಗಳಿಗೆ ಮಾರ್ಗವಾಗುತ್ತದೆ. ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇರಿಸಲಾಗುತ್ತದೆ. ತೀರ್ಮಾನಕ್ಕೆ, ನಿಮ್ಮ 2ನೇ ಮನೆಯಲ್ಲಿ ಧನು ರಾಶಿಯಲ್ಲಿ ಶುಕ್ರ ಸಂಕ್ರಮಣವು ಕುಟುಂಬದ ಶಾಂತಿ, ಆರ್ಥಿಕ ಸಮೃದ್ಧಿ ಮತ್ತು ವೃತ್ತಿಪರ ಯಶಸ್ಸಿನ ಸಾಮರಸ್ಯದ ಮಿಶ್ರಣಕ್ಕೆ ವೇದಿಕೆಯನ್ನು ಹೊಂದಿಸುತ್ತದೆ. ವಿಶೇಷವಾಗಿ ನಿಮ್ಮ ಉದ್ಯಮಶೀಲತೆಯ ಮನೋಭಾವವನ್ನು ನೀವು ಸ್ವೀಕರಿಸಿದಾಗ.
ಈ ಕಾಸ್ಮಿಕ್ ಜೋಡಣೆಯ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ವೈಯಕ್ತಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಇದು ಒಂದು ಆಕಾಶದ ನಮನವಾಗಿದೆ. ವೃಶ್ಚಿಕ ರಾಶಿಯವರು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಪಡೆಯುತ್ತಾರೆ. ಇದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಹಣವನ್ನು ಸುಲಭವಾಗಿ ಉಳಿಸಲು ಸಾಧ್ಯವಾಗುತ್ತದೆ. ಸಹೋದರರೊಂದಿಗೆ ವಿವಾದವಿದ್ದರೆ ಅದು ಕೊನೆಗೊಳ್ಳುತ್ತದೆ ಮತ್ತು ಒಟ್ಟಿಗೆ ನೀವು ಮನೆಯನ್ನು ನವೀಕರಿಸಬಹುದು. ನೀವು ವ್ಯವಹಾರದ ಹೊಸ ದಿಕ್ಕನ್ನು ಪ್ರವೇಶಿಸಲು ಯೋಜಿಸಬಹುದು ಮತ್ತು ಆನ್ಲೈನ್ ಮೂಲಕವೂ ನಿಮ್ಮ ಕೆಲಸವನ್ನು ಹೆಚ್ಚಿಸುತ್ತೀರಿ. ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುತ್ತದೆ ಮತ್ತು ಅಗತ್ಯವಿರುವ ಸಮಯದಲ್ಲಿ ಆ ಜನರು ಸಹಾಯ ಮಾಡುತ್ತಾರೆ. ಗುರುವಿನ ಅನುಗ್ರಹದಿಂದ ನೀವು ಹೆಚ್ಚು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವಿರಿ. ಇದು ಕುಟುಂಬ ಸದಸ್ಯರು ಮತ್ತು ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಂಬಂಧಕ್ಕೆ ಕಾರಣವಾಗುತ್ತದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಇದೊಂದು ಸುವರ್ಣ ಕಾಲವಾಗಿದೆ. ಮೇಲಧಿಕಾರಿಗಳಿಂದ ಈ ತಿಂಗಳಲ್ಲಿ ಪ್ರಶಂಸೆ ಸಿಗುತ್ತದೆ. ವಿದೇಶ ಪ್ರಯಾಣ ಮಾಡುವ ಯೋಗ ಕಂಡುಬರುತ್ತದೆ. ಆದಾಯದಲ್ಲಿ ತೃಪ್ತಿ ಕಂಡುಬರುತ್ತದೆ. ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕಲು ಸಹ ಈ ತಿಂಗಳು ಉತ್ತಮವಾದ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಗಳು ಲಭಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳು ಉತ್ತಮವಾದ ಫಲಿತಾಂಶ ಲಭಿಸುತ್ತದೆ. ಹಾಗಾಗಿ ಈ ತಿಂಗಳು ತುಂಬಾ ಶುಭಕರವಾಗಿದೆ. ಗರ್ಭಿಣಿ ಸ್ತ್ರೀಯರಿಗೆ ಇಷ್ಟವಾದ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಆರೋಗ್ಯಯುತ ಮಗು ಆಗುತ್ತದೆ. ಸಂತಾನದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸಹ ಸಂತಾನ ಪ್ರಾಪ್ತಿಯಾಗುತ್ತದೆ. ಸಾಮಾಜಿಕ ಪರಿಹಾರ ಕ್ರಮವಾಗಿ ಪ್ರಕೃತಿಯನ್ನು ಉಳಿಸಬೇಕು ಹಾಗೂ ಇರುವಂತಹ ಗಿಡ ಮರಗಳನ್ನು ಪೋಷಣೆ ಮಾಡಬೇಕು. ಸುತ್ತಮುತ್ತಲೂ ಇರುವ ಉದ್ಯಾನವನಗಳಲ್ಲಿ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಬೇಕು. ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದವರು ಸುಬ್ರಹ್ಮಣ್ಯ ಭುಜಂಗನ್ ಮಂತ್ರದ ಸ್ತೋತ್ರದ ಪಠಣ ಮಾಡಬೇಕು. ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ರಾಜರಾಜೇಶ್ವರಿ ಪಂಚರತ್ನ ಸ್ತೋತ್ರವನ್ನು ಪಠಣ ಮಾಡಬೇಕು. ಹಾಗೆಯೇ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಶಿವ ಪಂಚಾಕ್ಷರಿ ಮಂತ್ರದ ಪಠಣ ಮಾಡಬೇಕು. ಇದರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಗಳು ಲಭಿಸುತ್ತದೆ. ಹಾಗೆಯೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ. ಆದಾಯದಲ್ಲಿ ಏರಿಕೆ ಕಂಡುಬರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ನೆಮ್ಮದಿ ಕಂಡುಬರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಆಳವಾದ ಉಸಿರಾಟದ ವ್ಯಾಯಾಮ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ. ದೇವತೆಗಳಿಗೆ ಹಾಲು ಅಥವಾ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.